ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದೂರಲ್ಲಿ ಒಬ್ಬ ಮಹಿಳೆ ಇದ್ದಳು. ಆಕೆಗೆ ಒಂದು ಕಣ್ಣು ಕುರುಡಾಗಿತ್ತು. ಆಕೆಯ ಗಂಡ ಸಾವನ್ನಪ್ಪಿದ ನಂತರ ತನ್ನ ಮಗನ ಪಾಲನೆ ಪೋಷಣೆ ತಾನೇ ಮಾಡುತ್ತಿದ್ದಳು. ಪ್ರತಿದಿನ ಬೆಳಗ್ಗೆ ಎದ್ದು ಅಕ್ಕಪಕ್ಕದ ಮನೆಗಳಲ್ಲಿ ಮುಸುರೆ ತಿಕ್ಕಿ ತನ್ನ ಮಗನಿಗೆ ನೋಡಿಕೊಳ್ಳುತ್ತಿದ್ದಳು. ಹೀಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಿ ತನ್ನ ಮಗನ ಭವಿಷ್ಯ ಕಟ್ಟಲು ಪ್ರಯತ್ನಿಸುತ್ತಿದ್ದಳು. ಮಗು ಬೆಳೆದು ದೊಡ್ಡವನಾದ ಮೇಲೆ ತಾಯಿಯ ಬಳಿ ಬಂದು, ಅಮ್ಮ, ನಿನ್ನ ಒಂದು ಕಣ್ಣಿಗೆ ಏನಾಗಿದೆ ಎಂದು ಕೇಳುತ್ತಾನೆ. ಆಗ ಸುಳ್ಳು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು. ತನ್ನ ಮಗ ಎಲ್ಲ ಮಕ್ಕಳಂತೆ ಬೆಳೆಯಬೇಕು, ತಾನು ಬಡವನಿದ್ದೇನೆ, ತಂದೆ ಇಲ್ಲ ಎಂಬ ಭಾವನೆ ಬರಬಾರದೆಂದು ಮಗನ ಎಲ್ಲ ಇಚ್ಛೆ ಪೂರೈಸುತ್ತಿದ್ದಳು. ಮಗನ ಸ್ನೇಹಿತರು ಸೈಕಲ್ ಮೇಲೆ ಶಾಲೆಗೆ ಹೋಗುತ್ತಿದ್ದರು. ಆಗ ಅವರಿವರ ಬಳಿ ಸಾಲ ಮಾಡಿ ಮಗನಿಗೆ ಸೈಕಲ್ ಕೊಡಿಸುತ್ತಾಳೆ. ಒಂದು ದಿನ ತಾಯಿ ತನ್ನ ಮಗನ ಶಿಕ್ಷಣ ಹೇಗೆ ನಡೆಯುತ್ತಿದೆ ಎಂದು ಕೇಳಲು ಮಗನ ಶಾಲೆಗೆ ಹೋಗುತ್ತಾಳೆ. ಈ ವಿಷಯ ತನ್ನ ಮಗನಿಗೆ ಗೊತ್ತಾದ ಮೇಲೆ ಸಂಜೆ ಮನೆಗೆ ಬಂದು ರಂಪಾಟ ಮಾಡಿದ. ನೀನು ನನ್ನ ಶಾಲೆಗೆ ಏಕೆ ಬಂದಿದ್ದೆ ಎಂದು ಕೇಳುತ್ತಾನೆ. ಯಾಕೆ, ಏನಾಯಿತು ಅಂತ ಕೇಳುವಾಗ, ನೀನು ನನ್ನ ಶಾಲೆಗೆ ಬರಬಾರದು, ನನ್ನ ಸ್ನೇಹಿತರೆಲ್ಲ ನಿನ್ನ ಒಕ್ಕಣ್ಣು ನೋಡಿ ತಮಾಷೆ ಮಾಡುತ್ತಾರೆ ಎಂದು ಹೇಳಿಬಿಟ್ಟ. ತಾಯಿಯ ಮನಸ್ಸೊಳಗೆ ಅತೀವ ನೋವಾದರೂ ತನ್ನ ಮಗುವಿಗೆ ಮುಜುಗರ ಆಗಬಾರದೆಂಬ ಕಾರಣಕ್ಕೆ ಇನ್ನೂ ಶಾಲೆಗೆ ಬರಲಾರೆ ಎಂದು ಸಮಾಧಾನಪಡಿಸಿದಳು. ಮಗ ಕಾಲೇಜು ಸೇರಿದ ನಂತರ ಬೈಕ್ ಕೊಡಿಸಬೇಕೆಂದು ಹಠ ಮಾಡಿದ. ಕೈಯಲ್ಲಿ ನಯ ಪೈಸೆ ಇಲ್ಲದ ಆ ತಾಯಿ ತನ್ನಲ್ಲಿದ್ದ ಬಂಗಾರದ ಸರ ಮಾರಿ ಮಗನಿಗೆ ಬೈಕ್ ಕೊಡಿಸುತ್ತಾಳೆ. ಮಗ ಕಾಲೇಜ್ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ಒಳ್ಳೆಯ ಸಂಬಳ ಕೂಡ ಬರುತ್ತಿತ್ತು. ಇನ್ನು ತನ್ನ ಮಗನಿಗೆ ಮದುವೆ ಮಾಡಿಸಿ ತನ್ನ ಕರ್ತವ್ಯದಿಂದ ಮುಕ್ತಿ ಪಡೆಯಬೇಕೆಂದುಕೊಂಡಿರುತ್ತಾಳೆ. ಆದರೆ ಮಗ ತನ್ನ ಕಂಪನಿಯಲ್ಲೇ ಕೆಲಸ ಮಾಡುವ ಯುವತಿಯೊಬ್ಬಳನ್ನು ಪ್ರೀತಿಸುತ್ತಿದ್ದ. ಆಕೆಯನ್ನೇ ಮದುವೆಯಾಗುತ್ತೇನೆಂದಾಗ ಮಗನ ಮನಸ್ಸು ನೋಯಿಸಬಾರದೆಂದು ಮದುವೆ ಮಾಡಿಸುತ್ತಾಳೆ. ಮೊದಮೊದಲು ಸರಿಯಾಗೇ ಇದ್ದ ಸೊಸೆ ಸ್ವಲ್ಪ ದಿನ ಕಳೆದಂತೆ ಬೇರೆ ಮನೆ ಮಾಡುವಂತೆ ತನ್ನ ಗಂಡನನ್ನು ಒತ್ತಾಯ ಮಾಡುತ್ತಾಳೆ. ಪತ್ನಿಯ ಮಾತು ಕೇಳಿ ಆತ ಹೊಸ ಮನೆ ಖರೀದಿಸಿದ. ಅವರೊಂದಿಗೆ ತನ್ನ ತಾಯಿಯೂ ಇದ್ದಳು. ಅತ್ತೆಯ ಒಂದು ಕಣ್ಣು ಕುರುಡಾಗಿದ್ದರಿಂದ ಸೊಸೆಗೆ ಸರಿ ಎನಿಸಲಿಲ್ಲ. ಸ್ವಲ್ಪ ದಿನಗಳ ನಂತರ ಅತ್ತೆ ಮನೆಯಲ್ಲಿರುವುದು ಬೇಡ ಎನಿಸಿತು. ತನ್ನ ಅತ್ತೆಯನ್ನು ತಮ್ಮ ಹಳೆ ಮನೆಗೆ ಕಳಿಸಿ ಬಾ ಎಂದು ಪತಿಗೆ ಒತ್ತಾಯ ಮಾಡುತ್ತಾಳೆ. ಒಂದು ದಿನ ಮಗ ನೆಪವೊಂದನ್ನು ಹೇಳಿ ತಾಯಿಯನ್ನು ಹಳೆ ಮನೆಗೆ ಕಳಿಸಿಬಿಟ್ಟ. ಇದ್ದ ಒಬ್ಬ ಮಗನ ಮೇಲೆ ಅಪಾರ ನಂಬಿಕೆಯಿತ್ತು. ಚೆನ್ನಾಗಿ ನೋಡಿಕೊಳ್ಳುತ್ತಾನೆಂಬ ಕನಸು ಕಂಡಿದ್ದಳು. ಆದರೆ ಮಗ ತನ್ನ ಹೆತ್ತ ತಾಯಿಯನ್ನು ಊರಿಗೆ ಬಿಟ್ಟು ಹೋಗಿದ್ದರಿಂದ ಆ ತಾಯಿ ಸಂಪೂರ್ಣ ಕುಸಿದೇ ಹೋದಳು. ಆ ತಾಯಿಗೆ ಒಂದು ಹೊತ್ತಿನ ಊಟಕ್ಕೂ ಮಗನ ಹಾದಿ ಕಾಯುವ ಸ್ಥಿತಿ ಬಂತು. ಕೆಲವು ದಿನಗಳ ನಂತರ ವಿಪರೀತ ಜ್ವರ ಬಂದು ಹಾಸಿಗೆ ಹಿಡಿದುಬಿಟ್ಟಳು. ಮಗನ ಚಿಂತೆಯಲ್ಲಿ ಹಾಸಿಗೆ ಬಿಟ್ಟು ಏಳಲಾರದ ಸ್ಥಿತಿಗೆ ತಲುಪಿದಳು. ತನ್ನ ಮಗನ ಚಿಂತೆಯಲ್ಲಿಯೇ ಸಾವನ್ನಪ್ಪಿದಳು. ಆ ಊರಿನ ಮುಖಂಡ ಆ ತಾಯಿಯ ಮಗನಿಗೆ ಕರೆ ಮಾಡಿ, ನಿನ್ನ ತಾಯಿಯ ಚಿತೆಗೆ ಬೆಂಕಿ ಇಡುವುದಕ್ಕಾದರೂ ಬಂದು ಹೋಗಿ ಎಂದು ಹೇಳಿ ಫೋನ್ ಇಟ್ಟರು. ಮುದುಕಿ ಇನ್ನು ಬದುಕಿ ಏನು ಮಾಡುವಳಿದ್ದಳೆಂದು ಗಂಡ ಹೆಂಡತಿ ಇಬ್ಬರೂ ಮಾತಾಡಿಕೊಂಡು ಮನೆಗೆ ಬರುತ್ತಾರೆ. ತಾಯಿಯ ಶವ ನೋಡುತ್ತಾನೆ. ಇವಳೇನಾ ನನ್ನ ಹೆತ್ತ ತಾಯಿ ಎಂಬ ಸ್ಥಿತಿಗೆ ತಲುಪಿದ್ದಳು. ಆ ತಾಯಿಯ ದೇಹ ಸೊರಗಿ ಒಣಕಟ್ಟಿಗೆಯಂತಾಗಿತ್ತು. ಶವದ ಕಣ್ಣಂಚಲ್ಲಿ ಇನ್ನೂ ಕಣ್ಣೀರಿತ್ತು. ಆದರೂ ಆ ಮಗನಿಗೆ ತಾಯಿಯ ದುಃಖ ಅರ್ಥವಾಗಲಿಲ್ಲ. ಶವ ಸಂಸ್ಕಾರ ಮುಗಿಸಿದ ನಂತರ ನೆರೆಮನೆಯಾತ ಒಂದು ಕಾಗದವನ್ನು ಮಗನಿಗೆ ಕೊಟ್ಟು ಹೋದ. ಕಾಗದ ತೆಗೆದು ನೋಡುತ್ತಾನೆ. ಆಕಾಶವೇ ಕಳಚಿ ಬಿದ್ದಂತಾಗುತ್ತದೆ. ದುಃಖ ತಡೆದುಕೊಳ್ಳಕ್ಕಾಗುವುದಿಲ್ಲ. ಆ ಕಾಗದದಲ್ಲಿ ಏನು ಬರೆದಿತ್ತು ಗೊತ್ತಾ? ಮಗನೇ, ನಾನಿನ್ನು ಹೋಗುತ್ತೇನೆ, ಆದರೆ ನನ್ನ ಒಂದು ಕಣ್ಣು ಏನಾಯಿತು ಎಂದು ಚಿಕ್ಕವನಿದ್ದಾಗ ನೀನು ಬಹಳ ಕೇಳುತ್ತಿದ್ದೆ. ನೀನು ಚಿಕ್ಕವನಾಗಿದ್ದರಿಂದ ನಿನ್ನ ಮನಸ್ಸು ನೋಯಿಸಬಾರದೆಂದು ಏನೇನೋ ಸುಳ್ಳು ಹೇಳುತ್ತಿದ್ದೆ. ಇಂದು ನೀನು ಬೆಳೆದು ದೊಡ್ಡವನಾಗಿದ್ದೀಯ. ಸತ್ಯ ನಿನಗೂ ತಿಳಿಯಲಿ. ನೀನು 1 ವರ್ಷದವನಾಗಿದ್ದಿ. ಆಟವಾಡುವಾಗ ನಿನ್ನ ಕಣ್ಣಿಗೆ ಕಟ್ಟಿಗೆ ಬಡಿದು ನಿನ್ನ ಕಣ್ಣು ಹೋಗಿತ್ತು. ತನ್ನ ಮಗನ ಜೀವನ ಹಾಳಾಗಬಾರದೆಂದು ನನ್ನ ಒಂದು ಕಣ್ಣು ನಿನಗೆ ನೀಡಿದ್ದೆ. ನಾನು ನಿನಗೆ ಕಣ್ಣು ನೀಡದೇ ಇದ್ದರೆ ನಿನ್ನ ಒಂದು ಕಣ್ಣು ಕುರುಡಾಗಿರುತ್ತಿತ್ತು. ನನ್ನ 2 ಕಣ್ಣುಗಳಿರುತ್ತಿದ್ದವು. ನಾನು ನಿನಗೆ ಒಂದು ಕಣ್ಣು ನೀಡಿ ಪಾಲನೆ ಪೋಷಣೆ ಮಾಡಿ ವಿದ್ಯಾಭ್ಯಾಸ ಕೊಡಿಸಿದ ಈ ಒಕ್ಕಣ್ಣ ತಾಯಿ ನಿನಗೆ ಬೇಡವಾದೆ. ಪರವಾಗಿಲ್ಲ ಮಗು, ಆದರೆ ನನ್ನದೊಂದು ಸಣ್ಣ ಕೋರಿಕೆ ಇದೆ. ನನ್ನ ಆ ಕಣ್ಣಿನಲ್ಲಿ ಎಂದಿಗೂ ನೀರು ಬರಬಾರದು ಎಂದು ಬರೆದಿತ್ತು. ಆಗ ಮಗನಿಗೆ ಅರಿಯದಂತೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರಿಳಿಯಿತು. ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಧಗಧಗನೆ ಉರಿಯುವ ತಾಯಿಯ ಚಿತೆಯನ್ನು ನೋಡುತ್ತಾ ನಿಂತ ಮಗನಿಗೆ ತಾಯಿಯು ಕಾಲು ಕೆಳಗೆ ಬಿದ್ದು ಅಳಬೇಕೆನಿಸುತ್ತದೆ. ಆದರೆ ಕಾಲ ಮೀರಿತ್ತು. ಆ ಮಹಾದಾನಿ ತಾಯಿಯ ದೇಹವು ಸುಟ್ಟು ಹೋಗಿತ್ತು. ತಾಯಿ ದೇವರ ಸ್ವರೂಪ. ಮಕ್ಕಳ ಏಳಿಗೆಗಾಗಿ ಒಬ್ಬ ತಾಯಿ ಏನೆಲ್ಲ ತ್ಯಾಗ ಮಾಡಬಹುದೆಂಬುದನ್ನು ಈ ಕತೆ ತಿಳಿಸುತ್ತದೆ. ತಾಯಿ ಜೀವಂತವಿದ್ದಾಗ ಕಣ್ಣೀರು ಹಾಕುವುದು ಬಿಡಿ, ಒಂದು ದಿನವೂ ತಾಯಿಯೊಂದಿಗೆ ಪ್ರೀತಿಯಿಂದ ಕಾಲ ಕಳೆಯಲಿಲ್ಲ. ರಕ್ತದ ಕಣ್ಣೀರು ತರಿಸಿದ.
ತಾಯಿಯ ತ್ಯಾಗ ಎಂಥದ್ದೆಂಬುದನ್ನು ವರ್ಣಿಸಲು ಸಾಧ್ಯವಿಲ್ಲ. ಈ ಕಥೆ ನಿಮಗೆ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.